ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತಿ ಉಪಯುಕ್ತಕರವಾಗಿರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಜರ್ಮನ್ ಸಹಯೋಗದೊಂದಿಗೆ ಸ್ಥಾಪಿತವಾಗಿರುವ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಯಾವುದು? ರೂರ್ಕೆಲಾ ಉಕ್ಕಿನ ಸ್ಥಾವರ. ರೂರ್ಕೆಲಾ ಉಕ್ಕಿನ ಸ್ಥಾವರವನ್ನು ಒಡಿಸ್ಸಾದಲ್ಲಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾವು ಜರ್ಮನಿಯ ಸಹಯೋಗದೊಂದಿಗೆ ಸ್ಥಾಪಿಸಿತು. ಇದು ಸಾರ್ವಜನಿಕ ವಲಯಕ್ಕೆ ಸಂಬಂಧಿಸಿದ ಇಲಾಖೆಯಾಗಿದೆ. 2 is the right answer. ಅಮೆರಿಕ ಸಂಯುಕ್ತ ಸಂಸ್ಥಾನದ ಯಾವ ನಗರವು ಸಿಟಿ ಬೈ ದ ಬೈ ಎಂದು ಕರೆಸಿಕೊಳ್ಳಲ್ಪಟ್ಟಿದೆ? ಸ್ಯಾನ್ ಫ್ರಾನ್ಸಿಸ್ಕೋ. ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿಯನ್ನ ಸಿಟಿ ಬೈ ದ ಬೈ ಎಂದು ಕರೆಯುತ್ತಾರೆ. ಹಾಗೆ ನ್ಯೂಯಾರ್ಕ್ ದ ಬಿಗ್ ಬಿಲ್ ಆಪಲ್, ಚಿಕಾಗೋ ದ ವೈನ್ ಸಿಟಿ, ವಾಷಿಂಗ್ಟನ್ ಎವರ್ಗ್ರೀನ್ ಸೈಟ್. ಸೊ 3 is the right answer. ಚಳಿಗಾಲದಲ್ಲಿ ಲಂಡನ್ನಿನ ಸರಾಸರಿ ಉಷ್ಣಾಂಶ 80 ಡಿಗ್ರಿ ಸೆಲ್ಸಿಯಸ್ ಆಗಿರುವುದು. ಬರ್ಲಿನ್ನಲ್ಲಿ ಇದು 50 ಡಿಗ್ರಿ ಸೆಲ್ಸಿಯಸ್ ಹಾಗೂ ಮಾಸ್ಕೋದಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಈ ನಗರಗಳೆಲ್ಲವೂ ಒಂದೇ ಅಕ್ಷಾಂಶದಲ್ಲಿವೆ. ಹಾಗಾದರೆ ಉಷ್ಣಾಂಶದ ಈ ಹೆಚ್ಚು ವ್ಯತ್ಯಾಸಗಳಿಗೆ ಕಾರಣವೇನು? ಸಮುದ್ರದಿಂದ ಇರುವ ದೂರ. ಸಮುದ್ರದಿಂದ ಇರುವ ದೂರದ ಪರಿಣಾಮ ಉಷ್ಣಾಂಶದಲ್ಲಿ ಹೆಚ್ಚು ವ್ಯತ್ಯಾಸವಾಗಿವೆ. 1 is the right answer. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ, ಇದು ವಾಯುಮಂಡಲದ ಅತ್ಯಂತ ಕೆಳವಲಯ. ಬಿ, ಹವಾಮಾನ ಬಹುತೇಕ ಎಲ್ಲಾ ಲಕ್ಷಣಗಳು ಈ ವಲಯಕ್ಕೆ ಸೀಮಿತ. ಸಿ, ಈ ವಲಯದಲ್ಲಿ ಸಾಮಾನ್ಯವಾಗಿ ಪ್ರತಿ 1000 ಮೀಟರ್ ಎತ್ತರಕ್ಕೆ ಹೋದಂತೆ 6.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆಯಾಗುವುದು. ಟ್ರೋಪೋಸ್ಫಿಯರ್ ಸಂಬಂಧಿಸಿದಂತೆ ಈ ಮೇಲಿನ ಯಾವ ಹೇಳಿಕೆಗಳು ಸರಿ? ಎ, ಬಿ ಮತ್ತು ಸಿ ಅಂದರೆ ಕೊಟ್ಟಿರುವಂತಹ 3 ಹೇಳಿಕೆಗಳು ಕೂಡ ಸರಿ. ಪರಿವರ್ತನಾ ಮಂಡಲದಲ್ಲಿ ಮಿಂಚು, ಗುಡುಗು, ಕಾಮನಬಿಲ್ಲು, ಮಳೆ ಸಾಮಾನ್ಯವಾಗಿ ಕಾಣುತ್ತದೆ. ಈ ವಲಯವು ಪರಿವರ್ತನಾ ಮತ್ತು ಸಮೋಷ್ಣ ವಲಯದ ಗಡಿಯಾಗಿದೆ. ಈ ವಲಯವು ಹವಾಮಾನದ ಉತ್ಪಾದಕ ವಲಯ. ಸೊ 3 is the right answer. ಧ್ರುವೀಯ ಪ್ರದೇಶದಲ್ಲಿ ನಡುರಾತ್ರಿಯಲ್ಲಿ ಸೂರ್ಯ ಈ ವಿದ್ಯಮಾನ ಕಂಡುಬರುವುದು ಮಳೆಗಾಲದ ಅವಧಿಯಲ್ಲಿ ಮಾತ್ರ. ಧ್ರುವೀಯ ಪ್ರದೇಶದಲ್ಲಿ ನಡುರಾತ್ರಿಯಲ್ಲಿ ಸೂರ್ಯ ಈ ವಿದ್ಯಮಾನ ಮಳೆಗಾಲದ ಅವಧಿಯಲ್ಲಿ ಮಾತ್ರ ಕಂಡುಬರುವುದು. 3 is the right answer. ಅಮೃತ ಶಿಲೆ ಯಾವುದಕ್ಕೆ ಉದಾಹರಣೆಯಾಗಿದೆ? ರೂಪಾಂತರ ಶಿಲೆ. ರೂಪಾಂತರ ಶಿಲೆಗಳನ್ನು ನೀಸ ಶಿಲೆ ಎಂದು ಕರೆಯುವರು. ಅಗ್ನಿಶಿಲೆ ಮತ್ತು ಪದರು ಶಿಲೆಗಳು ಶಿಥಿಲಗೊಂಡ ನಂತರ ಭೂಮಿಯ ಒಳಗೆ ಹುದುಗಿಕೊಂಡು ಭೂಮಿ ಒತ್ತಡ ಮತ್ತು ಶಾಖದಿಂದ ತನ್ನ ರೂಪದಲ್ಲಿ ಬದಲಾವಣೆ ಹೊಂದಿ ರಚನೆಯಾದಂತಹ ಶಿಲೆಗಳಿಗೆ ರೂಪಾಂತರ ಶಿಲೆ ಎನ್ನುವರು. ಸೊ 2 is the right answer. ಮೂರನೇ ಪಾಣಿಪತ್ ಯುದ್ಧದಲ್ಲಿ ಮರಾಠರು ಇವರಿಂದ ಸೋಲಿಸಲ್ಪಟ್ಟರು. ಆಫ್ಘನ್ನರು. ಮೂರನೇ ಪಾಣಿಪಟ್ ಕದನವು 1761ರಲ್ಲಿ ಆಫ್ಘಾನಿಸ್ತಾನದ ದೊರೆ ಅಹಮದ್ ಶಾ ಅಬ್ಬಾಲಿ ಮತ್ತು ಮರಾಠರ ನಡುವೆ ನಡೆಯಿತು. ಸೊ ಮರಾಠರು ಆಫ್ಘನ್ನರಿಂದ ಸೋಲಿಸಲ್ಪಟ್ಟರು. 2 is the right answer. ಕ್ರೌರ್ಯ ಮತ್ತು ಕೊಳ್ಳೆಗೆ ಕೊನೆಯಲ್ಲದ್ದು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಎಂದು ಕರೆಯಲಾಗುತ್ತಿದೆ ಎಂದು ಹೇಳಿದವರು ಚಿಯಾಂಗ್ ಕೈ ಶೇಕ್. ಸೊ ಚಿಯಾಂಗ್ ಕೈ ಶೇಕ್ ಕ್ರೌರ್ಯ ಮತ್ತು ಕೊಳ್ಳೆಗೆ ಕೊನೆಯಲ್ಲದ್ದು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಎಂದು ಕರೆಯಲಾಗುತ್ತಿದೆ ಎಂದು ಹೇಳಿದ ವ್ಯಕ್ತಿ. 4 is the right answer. ಯಾರ ಆಶ್ರಯದಲ್ಲಿ ಎಲ್ಲೋರದ ಕೈಲಾಶ್ ದೇವಸ್ಥಾನ ನಿರ್ಮಾಣಗೊಂಡಿತು? ರಾಷ್ಟ್ರಕೂಟರು. ರಾಷ್ಟ್ರಕೂಟರ 1ನೇ ಕೃಷ್ಣನು ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನ ನಿರ್ಮಿಸಿದನು. 3 is the right answer. ಈ ತ್ಯಾಜ್ಯಗಳು ಪರಿಸರವನ್ನು ಮಲಿನಗೊಳಿಸುವುದು ಹೀಗೆ. 1, ಎ, ಮಣ್ಣಿಗೆ ಒಸರಿಸುವುದರಿಂದ. ಬಿ, ಭೂಭರ್ತಿಯಲ್ಲಿ ಅನಿಯಂತ್ರಿತ ಬೆಂಕಿಯಿಂದ. ಸಿ, ಭಸ್ಮೀಕರಣವು ಉತ್ಸರ್ಜಿಸುವ ವಿಷಕಾರಿ ಧೂಮಗಳಿಂದ. ಡಿ, ಕರಗುವ ಚಕ್ಕೆಗಳಿಂದ ಉಂಟಾದ ಆಮ್ಲಗಳು ಮತ್ತು ರಾಡಿ ನೀರನ್ನು ಕಲುಷಿತಗೊಳಿಸುವುದರಿಂದ. ಹಾಗಾದರೆ ಸರಿಯಾದ ಹೇಳಿಕೆ ಎ, ಬಿ ಮತ್ತು ಸಿ. ಸೊ ಮಣ್ಣಿಗೆ ಒಸರಿಸುವುದರಿಂದ, ಭೂಭರ್ತಿಯಲ್ಲಿ ಅನಿಯಂತ್ರಿತ ಬೆಂಕಿಯಿಂದ ಹಾಗೂ ಭಸ್ಮೀಕರಣವು ಉತ್ಸರ್ಜಿಸುವ ವಿಷಕಾರಿ ಧೂಮಗಳಿಂದ ಈ ತ್ಯಾಜ್ಯಗಳು ಪರಿಸರವನ್ನು ಮಲಿನಗೊಳಿಸುತ್ತದೆ. 3 is the right answer. ಈ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದದನ್ನು ಗುರುತಿಸಿ. ಎ, ಭಿಲಾಯಿ ಉಕ್ಕಿನ ಕಾರ್ಖಾನೆ ಸ್ಥಾಪಿಸುವಲ್ಲಿ USSR ನೆರವು ನೀಡಿತು. ಬಿ,
ಬೊಕಾರೋ ಉಕ್ಕಿನ ಕಾರ್ಖಾನೆ ಸ್ಥಾಪಿಸುವಲ್ಲಿ ಬ್ರಿಟನ್ ನೆರವು ನೀಡಿತು. ಹಾಗಾದರೆ ಸರಿಯಾದ ಹೇಳಿಕೆ ಬಿ ಮಾತ್ರ. ಭಿಲಾಯಿ ಉಕ್ಕಿನ ಕಾರ್ಖಾನೆಯನ್ನು 1955ರಲ್ಲಿ ಭಾರತ ಸರ್ಕಾರ ಮತ್ತು ಯುಎಸ್ಎಸ್ಆರ್ ನೆರವಿನೊಂದಿಗೆ ಛತ್ತೀಸ್ಗಢದಲ್ಲಿ ಸ್ಥಾಪಿಸಲಾಯಿತು. ಬೊಕಾರೋ ಉಕ್ಕಿನ ಕಾರ್ಖಾನೆಯನ್ನು ಸಹ 1964ರಲ್ಲಿ ಜಾರ್ಖಂಡ್ನಲ್ಲಿ ಯುಎಸ್ಎಸ್ಆರ್ನ ನೆರವಿನೊಂದಿಗೆ ಸ್ಥಾಪಿಸಲಾಯಿತು. 2 ಈಸ್ ದಿ ರೈಟ್ ಆನ್ಸರ್. ಅಲ್ಲಾವುದ್ದೀನ್ ಖಿಲ್ಜಿಯಿಂದ ನಿರ್ಮಿಸಲಾಗಿಲ್ಲದ ಸ್ಮಾರಕ ಯಾವುದು? ಅಢಾಯಿ ದಿನ್ ಕಾ ಚೋಪ್ರಾ. ಅಲ್ಲಾವುದ್ದೀನ್ ಖಿಲ್ಜಿ ಸಿಕಂದರಿ ಸಾಹಿನಿ ಎಂಬ ಬಿರುದನ್ನು ಹೊಂದಿದ್ದಾನೆ. ಈತ ದೆಹಲಿಯಲ್ಲಿ ಅಲಾಯಿ ದರ್ವಾಜಾ, ಅಲಾಯಿ ಮಿನಾರ್ ಎಂಬ ಕಟ್ಟಡಗಳನ್ನು ಕಟ್ಟಿಸಿದನು. ಆದರೆ ಅಢಾಯಿ ದಿನ್ ಕಾ ಚೋಪ್ರಾ ಇವನು ನಿರ್ಮಿಸಿದ್ದಲ್ಲ. 4 ಈಸ್ ದಿ ರೈಟ್ ಆನ್ಸರ್. ಈ ಪೈಕಿ ಶಿವಾಜಿಯ ಆಧ್ಯಾತ್ಮ ಗುರು ಯಾರು? ರಾಮದಾಸ್. ರಾಮದಾಸ್ ರವರು ಶಿವಾಜಿಯ ಆಧ್ಯಾತ್ಮ ಗುರುಗಳಾಗಿದ್ದರು. ಇವರು ಬರೆದ ಪ್ರಸಿದ್ಧ ಕೃತಿ ದಾಸಬೋಧ. 4 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಯಾವ ರೈಲು ಗಾಡಿಯು ದೆಹಲಿ ಮತ್ತು ವಾಘಾ ನಗರಗಳ ನಡುವೆ ಸಂಚರಿಸುತ್ತದೆ? ಸಂಜೋತಾ ಎಕ್ಸ್ಪ್ರೆಸ್. ಥಾರ್ ಎಕ್ಸ್ಪ್ರೆಸ್ನ ಬದಲಾಗಿ ಸಂಜೋತಾ ಎಕ್ಸ್ಪ್ರೆಸ್ ರೈಲನ್ನು ಪ್ರಾರಂಭಿಸಲಾಗಿದೆ. ಇದು ಭಾರತದ ದೆಹಲಿಯಿಂದ ಪಾಕಿಸ್ತಾನಗಳ ವಾಘಾ ಮಧ್ಯೆ ಸಂಚರಿಸುವ ಸಾರಿಗೆ ವ್ಯವಸ್ಥೆಯಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಸೂಕ್ಷ್ಮ ಪ್ರಸರಣ ಎಂದರೆ ಯಾವುದು? ಪ್ರಣಾಳೀಯ ಸಸ್ಯಗಳ ಪ್ರಸರಣ. ಪ್ರಣಾಳೀಯ ಸಸ್ಯಗಳ ಪ್ರಸರಣವನ್ನು ಸೂಕ್ಷ್ಮ ಪ್ರಸರಣ ಎನ್ನುವರು. ಸೂಕ್ಷ್ಮ ಪ್ರಸರಣ ಎಂದರೆ ಆಧುನಿಕ ಸಸ್ಯ ಅಂಗಾರಕ ಸಂಸ್ಕೃತಿಯ ವಿಧಾನಗಳನ್ನು ಬಳಸಿಕೊಂಡು ದೊಡ್ಡ ಪ್ರಮಾಣದ ಸಸ್ಯಗಳನ್ನು ಉತ್ಪಾದಿಸಲು ಸ್ಟಾಕ್ ಪ್ಲಾಂಟ್ ಪದಾರ್ಥವನ್ನು ವೇಗವಾಗಿ ಗುಣಪಡಿಸುವ ಅಭ್ಯಾಸ. 2 ಈಸ್ ದಿ ರೈಟ್ ಆನ್ಸರ್. ಕಲ್ಲು ಹೂಗಳು ಇವುಗಳ ಕೂಡಿಕೆಯಿಂದ ಆಗಿದೆ. ಶಿಲೀಂಧ್ರ ಮತ್ತು ಪಾಚಿ. ಕಲ್ಲು ಹೂ ಏಕೈಕ ಜೀವಿಯಲ್ಲ, ಅದು ಶಿಲೀಂಧ್ರ ಮತ್ತು ಪಾಚಿ ಅಥವಾ ಸಯನೋಬ್ಯಾಕ್ಟೀರಿಯಾಗಳ ನಡುವಿನ ಒಂದು ಸ್ಥಿರ ಸಹಜೀವನದ ಸಂಬಂಧ. 3 ಈಸ್ ದಿ ರೈಟ್ ಆನ್ಸರ್. ಎತ್ತರದ ಪ್ರದೇಶಗಳಲ್ಲಿ ವಾಸಿಸುವ ಜನರ ರಕ್ತದಲ್ಲಿ ಹಾಗೂ ಅಂಗಾಂಶಗಳಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಇರಲು ಕಾರಣ ವಾತಾವರಣದ ಕಡಿಮೆ ಒತ್ತಡ. ವಾತಾವರಣದ ಕಡಿಮೆ ಒತ್ತಡದಿಂದ ಎತ್ತರದ ಪ್ರದೇಶಗಳಲ್ಲಿ ವಾಸಿಸುವ ಜನರ ರಕ್ತದಲ್ಲಿ ಹಾಗೂ ಅಂಗಾಂಶದಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಇದೆ. 2 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಹೀರುವಿಕೆಯ ಉದಾಹರಣೆಯಾಗಿದೆ? ಕ್ಯಾಲ್ಸಿಯಂ ಕ್ಲೋರೈಡ್ ಮೇಲಿರುವ ನೀರು. ಇದು ಹೀರುವಿಕೆಗೆ ಉದಾಹರಣೆ. ಕಾರಣ ಕ್ಯಾಲ್ಸಿಯಂ ಕ್ಲೋರೈಡ್ ಸಮುದ್ರದ ನೀರಿನಲ್ಲಿ ಮತ್ತು ಸಾಗರಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ದೊರೆಯುತ್ತದೆ. ಇದು ಬಣ್ಣವಿಲ್ಲದ ಸ್ಫಟಿಕ ಘನ. ಇದು ನೀರು ಮತ್ತು ಆಲ್ಕೋಹಾಲ್ನಲ್ಲಿ ಕರಗುತ್ತದೆ. ಸೊ 2 ಈಸ್ ದಿ ರೈಟ್ ಆನ್ಸರ್. ಕೆಳಗೆ ನಮೂದಿಸಿದ ಯಾವ ಇಲಾಖೆಯು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಭಾಗವಲ್ಲ? ಮಾಹಿತಿ ತಂತ್ರಜ್ಞಾನ ಇಲಾಖೆ. ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಭಾಗವಲ್ಲ. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ರವನ್ನ ನೇಮಿಸುವವರು ಯಾರು? ರಾಷ್ಟ್ರಪತಿ. ಸಂವಿಧಾನದ ವಿಧಿ 148ರ ಪ್ರಕಾರ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ರನ್ನು ಭಾರತದ ರಾಷ್ಟ್ರಪತಿಯವರು ನೇಮಿಸುವರು ಹಾಗೂ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ತೆಗೆದುಹಾಕುವ ರೀತಿಯಲ್ಲಿ ಅವರ ಹುದ್ದೆಯಿಂದ ತೆಗೆದುಹಾಕುವರು. 4 ಈಸ್ ದಿ ರೈಟ್ ಆನ್ಸರ್. ನವದೆಹಲಿಯಲ್ಲಿ ಪ್ರಧಾನ ಕಾರ್ಯಾಲಯ ಹೊಂದಿರುವ ಸಿಬ್ಬಂದಿ ನೇಮಕಾತಿ ಆಯೋಗವನ್ನು ಸ್ಥಾಪಿಸಿದ್ದು ಜುಲೈ 1, 1975. ಎಸ್ಎಸ್ಸಿ ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅನ್ನು ಜುಲೈ 1, 1975ರಂದು ಸ್ಥಾಪಿಸಲಾಗಿದ್ದು, ಇದು ಭಾರತ ಸರ್ಕಾರದ ಸಚಿವಾಲಯ, ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ವಿವಿಧ ಹುದ್ದೆಗಳಿಗೆ ಸಿಬ್ಬಂದಿಗಳನ್ನು ನೇಮಕ ಮಾಡಲು ಪರೀಕ್ಷೆ ನಡೆಸುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನದ ಯಾವ ಅನುಚ್ಛೇದವು ರಾಜ್ಯಗಳ ಗ್ರಾಮ ಪಂಚಾಯತ್ ವ್ಯವಸ್ಥೆಯನ್ನು ಸಂಘಟಿಸುವ ಬಗ್ಗೆ ವಿವರಿಸುತ್ತದೆ? ಅನುಚ್ಛೇದ 40. ಅನುಚ್ಛೇದ 40ರ ಪ್ರಕಾರ ರಾಜ್ಯಗಳು ಗ್ರಾಮ ಪಂಚಾಯತ್ ವ್ಯವಸ್ಥೆಯನ್ನು ಸಂಘಟಿಸುವ ಬಗ್ಗೆ ವಿವರಿಸುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಓಜೋನ್ ಈ ಕೆಳಕಂಡ ವಸ್ತುವಿನ ಒಂದು ತೂಕ. ಆಕ್ಸಿಜನ್. ಓಜೋನ್ ಆಮ್ಲಜನಕದ ಒಂದು ರೂಪವಾಗಿದೆ. ಓಜೋನ್ನ ಅಣುಸೂತ್ರ O3. ಓಜೋನ್ ಅನಿಲವು ವಾಯುಮಂಡಲದ ಸ್ತರಗೋಳದಲ್ಲಿ ಕಾಣುತ್ತದೆ. ಓಜೋನ್ ಪದರ ನಮಗೆ ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳಿಂದ ರಕ್ಷಿಸುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಡ್ರೈ ಐಸ್ ಎಂದರೆ ಘನ ಕಾರ್ಬನ್ ಡೈಆಕ್ಸೈಡ್.
ಘನೀಕರಿಸಿದ ಕಾರ್ಬನ್ ಡೈಆಕ್ಸೈಡ್ಗೆ ಡ್ರೈ ಐಸ್ ಎನ್ನುವರು ಅಥವಾ ಶುಷ್ಕ ಮಂಜುಗಡ್ಡೆ ಅನ್ನುತ್ತಾರೆ. ಗಾಳಿಯಲ್ಲಿ ಘನ ಇಂಗಾದ ಡೈಆಕ್ಸೈಡ್ನಿಂದ ಉತ್ಪತ್ತಿಯಾದ ಶೀತ ದಟ್ಟವಾದ ಬಿಳಿ ಮಂಜು ನಾಟಕೀಯ ಪರಿಣಾಮಗಳಿಗೆ ಬಳಸಲಾಗುತ್ತದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಸ್ಪಾರ್ಕ್ ಪ್ಲಗ್ಗಳನ್ನು ಈ ಕೆಳಕಂಡವುಗಳಲ್ಲಿ ಬಳಸುವರು. ಪೆಟ್ರೋಲ್ ಇಂಜಿನ್. ಸ್ಪಾರ್ಕ್ ಪ್ಲಗ್ಗಳನ್ನು ಪೆಟ್ರೋಲ್ ಇಂಜಿನ್ನಲ್ಲಿ ಬಳಸುತ್ತಾರೆ. 3 ಈಸ್ ದಿ ರೈಟ್ ಆನ್ಸರ್. ಮಾನವನಿಗಿದು ಸಣ್ಣ ಹೆಜ್ಜೆ, ಮಾನವ ಕುಲಕ್ಕೆ ಒಂದು ದೊಡ್ಡ ಜಿಗಿತ. ಈ ಪ್ರಖ್ಯಾತ ನುಡಿ ಯಾರದ್ದು? ನೀಲ್ ಆರ್ಮ್ಸ್ಟ್ರಾಂಗ್. ನೀಲ್ ಆರ್ಮ್ಸ್ಟ್ರಾಂಗ್ ಎಂಬಾತನು ಜುಲೈ 20, 1969ರಂದು ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ಮಾನವ. ಜಗತ್ತಿನ ಮೊದಲ ಗಗನಯಾತ್ರಿ ಯೂರಿ ಗಗರಿನ್. ಬಾಹ್ಯಾಕಾಶ ನಡೆಸಿದ ಮೊದಲ ಭಾರತೀಯ ರಾಕೇಶ್ ಶರ್ಮಾ. 4 ಈಸ್ ದಿ ರೈಟ್ ಆನ್ಸರ್. FM ರೇಡಿಯೋ ಕಂಪನದ ಬ್ಯಾಂಡ್ 88ರಿಂದ 108 MHz. FM ರೇಡಿಯೋ ಕಂಪನದ ಬ್ಯಾಂಡ್. 3 ಈಸ್ ದಿ ರೈಟ್ ಆನ್ಸರ್. ಹಿಮಾಚಲ ಪ್ರದೇಶ ಪ್ರತ್ಯೇಕ ರಾಜ್ಯವಾದ ವರ್ಷ 1971. ಹಿಮಾಚಲ ಪ್ರದೇಶವು ಭಾರತದ 18ನೇ ರಾಜ್ಯವಾಗಿ 25 ಜನವರಿ 1971ರಂದು ಜನ್ಮ ತಾಳಿತು. 1971ರಲ್ಲಿ ಮಣಿಪುರ ರಾಜ್ಯ 19ನೇ ರಾಜ್ಯವಾಗಿ, 1972ರಲ್ಲಿ ತ್ರಿಪುರ 20ನೇ ರಾಜ್ಯವಾಗಿ ಜನ್ಮ ತಾಳಿದವು. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ವಿಮಾ ನಿಯಂತ್ರಣ ಸಂಸ್ಥೆ ಎಲ್ಲಿದೆ? ಹೈದರಾಬಾದ್. IRDAI ಭಾರತದ ವಿಮಾ ಉದ್ಯಮವನ್ನು ನಿಯಂತ್ರಿಸುವ ಮತ್ತು ಅಭಿವೃದ್ಧಿಪಡಿಸುವ ಅತ್ಯುನ್ನತ ಸ್ವಾಯತ್ತ ಸಂಸ್ಥೆ. ಈ ಸಂಸ್ಥೆಯನ್ನು 1999, 2000ರಲ್ಲಿ ದೆಹಲಿಯಲ್ಲಿ ಸ್ಥಾಪಿಸಲಾಯಿತು. 2001ರಲ್ಲಿ ಕೇಂದ್ರ ಕಚೇರಿಯನ್ನು ದೆಹಲಿಯಿಂದ ಹೈದರಾಬಾದ್ಗೆ ವರ್ಗಾಯಿಸಲಾಯಿತು. ಸೊ 2 ಈಸ್ ದಿ ರೈಟ್ ಆನ್ಸರ್. ಕ್ಯಾಡಿ, ಬೋಗಿ ಈ ಪದವನ್ನು ಯಾವ ಆಟದಲ್ಲಿ ಬಳಸುತ್ತಾರೆ? ಗಾಲ್ಫ್. ಗಾಲ್ಫ್ ಕ್ರೀಡೆಯು ಸ್ಕಾಟ್ಲೆಂಡ್ನಲ್ಲಿ ಜನ್ಮ ತಾಳಿತು. ಕ್ಯಾಡಿ, ಬೋಗಿ, ಈಗಲ್, ಪೇರ್ವೆ, ಘೋರ್, ಪಾರ್, ಸ್ಟೈಮಿ, ಟೀ ಈ ಕ್ರೀಡೆಯಲ್ಲಿ ಉಪಯೋಗಿಸಲ್ಪಡುವ ಇತರ ಪದಗಳು. 4 ಈಸ್ ದಿ ರೈಟ್ ಆನ್ಸರ್. ಬಾಕ್ಸೈಟ್ ಈ ಕೆಳಕಂಡ ಖನಿಜದ ಮೂಲ ರೂಪ. ಅಲ್ಯೂಮಿನಿಯಂ. ಅಲ್ಯೂಮಿನಿಯಂನ ಅದಿರೆ ಬಾಕ್ಸೈಟ್. ಸೊ 1 ಈಸ್ ದಿ ರೈಟ್ ಆನ್ಸರ್. ಹೆರಿಡಿಟಿ ಮತ್ತು ಬ್ರೀಡಿಂಗ್ಸ್ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಜೆನೆಟಿಕ್ಸ್. ಹೆರಿಡಿಟಿ ಮತ್ತು ಬ್ರೀಡಿಂಗ್ಸ್ ಅಧ್ಯಯನವನ್ನು ಜೆನೆಟಿಕ್ಸ್ ಎನ್ನುವರು. ಇನ್ನು ಜಿನಿಯಾಲಜಿ ಎಂದರೆ ವಂಶಾವಳಿಗಳ ಅಧ್ಯಯನ. ಹಾಗೆ ಯೂಜೆನಿಕ್ಸ್ ಎಂದರೆ ಸುಸಂತಾನ ಅಧ್ಯಯನ. ಸೊ 2 ಈಸ್ ದಿ ರೈಟ್ ಆನ್ಸರ್. TR ಮಹಾಲಿಂಗಂ ಅವರು ಡ್ಯಾಶ್ ವಾದ್ಯವನ್ನು ನುಡಿಸುವಲ್ಲಿ ಪ್ರಸಿದ್ಧರು? ಕೊಳಲು. ತೆಂಕರೈ ರಾಮಕೃಷ್ಣ ಮಹಾಲಿಂಗಂ ಕೊಳಲು ನುಡಿಸುವಲ್ಲಿ ಪ್ರಸಿದ್ಧರಾಗಿದ್ದರು. ಇವರು 1940-50ರ ದಶಕದ ಒಳ್ಳೆಯ ಹಾಡುಗಾರ, ನಟ, ಸಂಗೀತಕಾರರಾಗಿ ಹೆಸರು ಪಡೆದಿದ್ದರು. 1 ಈಸ್ ದಿ ರೈಟ್ ಆನ್ಸರ್. ಒಂದು ವಸ್ತುವಿನ ತೂಕ ಧ್ರುವಗಳಲ್ಲಿ ಹೆಚ್ಚು. 2 ಈಸ್ ದಿ ರೈಟ್ ಆನ್ಸರ್. 1971ರ ನ್ಯಾಯಾಂಗ ನಿಂದನಾ ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಅಧೀನ ನ್ಯಾಯಾಲಯಗಳ ನಿಂದನೆಗಾಗಿ ಹೈಕೋರ್ಟ್ಗೆ ಶಿಕ್ಷೆ ವಿಧಿಸಲು ಈ ಕಾಯ್ದೆ ಅವಕಾಶ ನೀಡುತ್ತದೆ. 2. ಕ್ರಿಮಿನಲ್ ನಿಂದನೆ ಪ್ರಕರಣವನ್ನು ಪ್ರಾರಂಭಿಸಲು ಅಟಾರ್ನಿ ಅಥವಾ ಸಾಲಿಸಿಟರ್ ಜನರಲ್ ಅವರ ಒಪ್ಪಿಗೆಯನ್ನು ಕಡ್ಡಾಯಗೊಳಿಸುತ್ತದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಎರಡೂ ಕೂಡ ಸರಿ. ಸಿ ಈಸ್ ದಿ ರೈಟ್ ಆನ್ಸರ್.